ಪತಿಯೇ ತನ್ನ ಗಂಡನನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದಾನೆ ಅಂತ ಹೇಳಿ ಕೊಲೆ ಮಾಡಿಸಿರುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ಇತ್ತೀಚೆಗಂತೂ ಈ ರೀತಿ ಅಕ್ರಮ ಸಂಬಂಧಕ್ಕೆ ಹೆಣ ಬೀಳ್ತಾ ಇರುವಂತಹ ಪ್ರಕರಣಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಈಗ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಮರುವನಹಳ್ಳಿಯ ಮಡಬ ರಸ್ತೆಯಲ್ಲಿ ಈ ಕೊಲೆ ಆಗಿರೋದು ಗೊತ್ತಾಗ್ತಾ ಇದೆ. ಪ್ರಿಯಕರನ ಜೊತೆಗೆ ಸೇರಿ ಸುಪಾರಿ ಕೊಟ್ಟು ಪತಿಯನ್ನ ಅತ್ಯಂತ ಬರ್ಬರವಾಗಿ ಪತ್ನಿ ಕೊಲೆಗೈಸಿರುವಂತಹ ಘಟನೆ. 16 ವರ್ಷಗಳ ಹಿಂದೆ ಸವಿತಾ ಜೊತೆಗೆ ವಿವಾಹವನ್ನ ಲೋಕೇಶ್ ಆಗಿರ್ತಾರೆ. ಇಬ್ರು ಹೆಣ್ಣುಮಕ್ಕಳ ಜೊತೆಗೆ ಕುಂಬಾರಹಳ್ಳಿಯಲ್ಲಿ ಈ ಜೋಡಿ ವಾಸ ಇರುತ್ತೆ. ಮದುವೆಯಾಗಿ 3 ವರ್ಷದವರೆಗೂ ಪತಿ ಜೊತೆಗೆ ಸವಿತಾ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರು ಚೆನ್ನಾಗೇ ಇರ್ತಾರೆ. ನಂತರ ಸವಿತಾ ವರ್ತನೆ ಬದಲಾಗ್ತಾ ಹೋಗುತ್ತೆ. ಹಾಗೂ ಅರುಣ್ ಅನ್ನುವಂತಹ ವ್ಯಕ್ತಿ ಆತ ಎದುರುಗಡೆ ಮನೇಲಿ ಇರ್ತಾನೆ. ಆತನ ಜೊತೆಗೆ ಸಲಿಗೆ ವಿಪರೀತವಾಗಿ ಬೆಳೀತಾ ಹೋಗುತ್ತೆ. ಮುಂದೆ ತಮ್ಮಿಬ್ಬರ ಸಂಬಂಧಕ್ಕೆ ಈತ ಅಡ್ಡಿ ಆಗ್ತಾನೆ ಅಂತ ಹೇಳಿ ಈತನನ್ನ ಮುಗಿಸಿರುವಂತಹ ವಿಚಾರ, ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಮೇಲೆ ಇಡೀ ಗ್ರಾಮಕ್ಕೆ ಈ ವಿಚಾರ ಎಲ್ಲ ಗೊತ್ತಿತ್ತಂತೆ. ಮತ್ತು ಅನೇಕ ಸಂದರ್ಭದಲ್ಲಿ ರಾಜಿ ಪಂಚಾಯತಿಯನ್ನು ಕೂಡ ಮಾಡಿಸಲಾಗಿತ್ತಂದ್ರೆ. ಆದರೆ ಒಳಗೊಳಗೆ ಕುದೀತಾ ಇದ್ಲು ಪತಿಯ ನಡೆಗೆ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ವಿಷಕನ್ಯೆಯಾಗಿ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದಂತಹ ಹೆಂಡತಿನೇ ಈ ಪ್ರಕರಣದಲ್ಲಿ ಬದಲಾಗಿದ್ದಾಳೆ ಮತ್ತು ಸುಪಾರಿ ಕೊಡೋದ್ರ ಮೂಲಕ ಗಂಡನನ್ನ ಮುಗಿಸಿ ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ.